ಕಳೆದ 50 ವರ್ಷಗಳಿಂದ ನಾವೆಲ್ಲರೂ ಚಂದ್ರನತ್ತ ಕೇವಲ ದೂರದರ್ಶಕದಿಂದ ಮಾತ್ರ ನೋಡುತ್ತಿದ್ವು. ಆದರೆ ಈಗ ಕಾಲ ಬದಲಾಗಿದೆ. 1972ರ ನಂತರ ಮೊದಲ ಬಾರಿಗೆ ಮನುಷ್ಯ ಮತ್ತೆ ಚಂದ್ರನ ಅಂಗಳಕ್ಕೆ ಕಾಲಿಡಲು ಸಜ್ಜಾಗಿದ್ದಾನೆ. ಅದೇ ನಾಸಾದ ಆರ್ಟೆಮಿಸ್ 2 ಮಿಷನ್. ಇದು ಬರೀ ಬಾಹ್ಯಾಕಾಶ ಪ್ರಯಾಣವಲ್ಲ, ಇದು ಮನುಕುಲದ ಹೊಸ ಇತಿಹಾಸ. ಆದರೆ ಈ ಬಾರಿ ಚಂದ್ರನ ಮೇಲೆ ನಡೆಯುತ್ತಿರುವುದು ಯಾರು? ಈ ಮಿಷನ್ ಯಾಕೆ ಅಷ್ಟೊಂದು ಅಪಾಯಕಾರಿ ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಆರ್ಟೆಮಿಸ್ 2 ಕೇವಲ ಒಂದು ಪ್ರಯೋಗವಲ್ಲ, ಇದರಲ್ಲಿ 4 ಗಗನಯಾತ್ರಿಗಳು ಪ್ರಯಾಣಿಸುತ್ತಿದ್ದಾರೆ. ಇದರಲ್ಲಿ ಮೊದಲ ಬಾರಿಗೆ ಒಬ್ಬ ಮಹಿಳೆ ಮತ್ತು 3 ಗಗನಯಾತ್ರಿ ಚಂದ್ರನ ಕಕ್ಷೆಗೆ ಹೋಗುತ್ತಿರುವುದು ವಿಶೇಷ. ಇವರು ಓರಿಯನ್ ಎಂಬ ಅತ್ಯಾಧುನಿಕ ಕ್ಯಾಪ್ಸೂಲ್ನಲ್ಲಿ ಕುಳಿತು ಭೂಮಿಯಿಂದ ಸುಮಾರು 3,84,400 ಕಿಲೋಮೀಟರ್ ದೂರದ ಪ್ರಯಾಣ ಬೆಳೆಸಲಿದ್ದಾರೆ. ಈ ಮಿಷನ್ನ ವಿಶೇಷತೆಗಳು ಏನು ಗೊತ್ತಾ? ಈ ಮಿಷನ್ ಸುಮಾರು 10 ದಿನಗಳ ಕಾಲ ಇರಲಿದೆ. ಈ ಗಗನಯಾತ್ರಿಗಳು ಚಂದ್ರನ ಮೇಲೆ ಇಳಿಯುವುದಿಲ್ಲ, ಬದಲಿಗೆ ಚಂದ್ರನ ಸುತ್ತ ಪ್ರದಕ್ಷಿಣೆಗೆ ಹಾಕಿ ವಾಪಸ್ ಬರಲಿದ್ದಾರೆ. ಇದು 2027ರಲ್ಲಿ ನಡೆಯುವ ಆರ್ಟೆಮಿಸ್ 3 ಅಂದ್ರೆ ಚಂದ್ರನ ಮೇಲೆ ಇಳಿಯುವ ಮಿಷನ್ಗೆ ಅಡಿಪಾಯ ಆಗಿರಲಿದೆ. ಆದ್ರೆ ನೆನಪಿಡಿ, ಈ ಪ್ರಯಾಣ ಸುಲಭವಾಗಿಲ್ಲ. ಭೂಮಿಯ ರಕ್ಷಣಾ ಕವಚವನ್ನ ದಾಟಿ ಹೋದಾಗ ಗಗನಯಾತ್ರಿಗಳು ಅಪಾಯ ಸೋಲಾರ್ ರೇಡಿಯೇಷನ್ಗೆ ಗುರಿಯಾಗುತ್ತಾರೆ. ಅಷ್ಟೇ ಅಲ್ಲ, ವಾಪಸ್ ಬರುವಾಗ ಓರಿಯನ್ ಕ್ಯಾಪ್ಸೂಲ್ ಗಂಟೆಗೆ 40,000 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ವಾತಾವರಣಕ್ಕೆ ನುಗ್ಗುತ್ತೆ. ಆಗ ಉಂಟಾಗುವ ತಾಪಮಾನ ಬರೋಬ್ಬರಿ 2,800 ಡಿಗ್ರಿ ಸೆಲ್ಸಿಯಸ್. ಇದು ಸೂರ್ಯನ ಮೇಲ್ಮೈ ತಾಪಮಾನದ ಅರ್ಧದಷ್ಟು ಎಂದ್ರೆ ನೀವು ನಂಬಲೇಬೇಕು. ಈ ಆರ್ಟೆಮಿಸ್ 2 ಮಿಷನ್ ಯಶಸ್ವಿಯಾದ್ರೆ ಮುಂದಿನ ಗುರಿ ಚಂದ್ರನ ಮೇಲೆ ಶಾಶ್ವತವಾಗಿ ನೆಲೆ ನಿಲ್ಲುವುದು. ಹೌದು, ನಾಸಾದಲ್ಲಿ ಲೂನಾರ್ ಗೇಟ್ವೇ ಎಂಬ ಸ್ಪೇಸ್ ಸ್ಟೇಷನ್ ನಿರ್ಮಿಸಲು ಹೊರಟಿದೆ. ಚಂದ್ರನಿಂದ ಮುಂದೆ ಮಂಗಳ ಗ್ರಹಕ್ಕೆ ಹೋಗುವುದು ಈ ಯೋಜನೆಯ ಅಂತಿಮ ಗುರಿ. ಭಾರತದ ಇಸ್ರೋ ಕೂಡ ಈ ಯೋಜನೆಯಲ್ಲಿ ಸಹಕರಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಸ್ನೇಹಿತರೆ, ನಿಮ್ಮ ಪ್ರಕಾರ ಮನುಷ್ಯ ಚಂದ್ರನ ಮೇಲೆ ಶಾಶ್ವತವಾಗಿ ವಾಸಿಸಲು ಸಾಧ್ಯವೇ? ಅಥವಾ ಈ ಕೋಟಿ ಹಣವನ್ನ ಭೂಮಿಯ ಮೇಲಿನ ಸಮಸ್ಯೆಗಳನ್ನ ತೀರಿಸಲು ಬಳಸಬೇಕಿತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ರೋಚಕ ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಪ್ಲಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ.